ಯವ್ವ ನಾನು ರಗತ ಕೊಡ್ತಿದ್ನಲ್ ಬ್ಯಾಡ ಅಂದಿ ನೀನು. ಬ್ಯಾಡವ ಇಟ್ಟೊಂದು ಆಟೊಂದು ಮಕ್ಳು ಅದಾವು. ನಾಳೆ ನಿನಗೇನು ತಿನ್ನಾರ ಆದ್ರೆ ನಿನಗಣ್ಣ ಸುಮ್ಬಿಡ್ತಾನ ನನ್ನ. ಈ ಕೂತ್ನ್ಯಾಗ ನಮ್ಮ ಅಣ್ಣ ಏನಾರ ಪಾರಾಗಿ ಬಂದಂದ್ರೆ ಹುಲಿಗೆ ಅಮ್ಮ ನಿನಗೆ ಬ್ಯಾಟಿ ಮಾಡಿಸ್ತೀನಿವ ಯವ್ವ. ಅಣ್ಣನ ಮ್ಯಾಗ ಎಷ್ಟು ಮಮಕಾರ ಐತಿವ ನಿನಗೆ. ಕರೆ ಅಂದ್ರವ ಇಂಥ ತಂಗಿ ಪಡಿಬೇಕಂದ್ರೆ ನಿಮ್ಮ ಅಣ್ಣ ಪುಣ್ಯ ಮಾಡ್ಯಾನ. ಸರಳ ಅವರು ಎಲ್ಲಿ ಕಾಣೋಣವಲ್ರಲ್ಲ. ಏನೋ ಇಟ್ಟೋತನ ಇಲ್ಲೇ ಇದ್ದು ಒಂದಕ್ಕೆ ಬಂದಕ್ಕೆ ಹೋಗಿರ್ಬೇಕು. ಪಾಪ ಹುಡುಗಿಗೆ ಎಷ್ಟು ಮನ್ಸಿಗೆ ಗಾಸಿಗಿರಕ್ಕಿಲ್ಲ. ಕರೆ ಅಂದ್ರವ ಹುಡುಗಿ ನನ್ನ ಮಗನ ಮ್ಯಾಗ ಮನಸ್ಸ ಇಟ್ಕೊಂಡತಿ. ಮುಂಜಾನೆ ಏನು ತಿಂದಿಲ್ಲವ ಪಾಪದು ಸರಳ. ಹೌದು ಬೇಯವ್ವ. ಅಲ್ಲಲ್ಲಿ ನಮ್ಮ ಬಾವಿ ಅಳಿಯವ ಹಂಗತಿ ಆದ ಹೊತ್ನ್ಯಾಗ ಇಲ್ಲಿ ನೀವು ನಾಷ್ಟ ಮಾಡಕ್ಕೆ ಬಂದಿರಲ್ಲ ಸರಿಯೇನ? ಇನ್ನೂ ಲಗ್ನಾಗಿಲ್ಲ ಅಲ್ಲ ನಾವೇನು ಹಳೆ ಆಗ್ಯಾನ ಇನ್ನೂ ಶಟಿತಾನೋ ಬದುಕ್ತಾನೋ. ಅವನ ಸಂಬಂಧ ಹೊಟ್ಟೆ ಹಸ್ಕೊಂಡು ಕುಂದ್ರದಾನ. ಹೊಟ್ಟೆ ಗಿರ್ರ ಅನ್ನಕತ್ತತಿ ನೋಡು. ನನ್ನ ಮಗಳು ಮಕ ನೋಡ್ರಿ ಒಂದಿಟ್ಟು ಬಾಡಿ ಬತ್ತಿಕ್ಕೈತಿ. ಹುಡುಗಿಗೆ ಹೊಟ್ಟೆ ಹಸ್ತ ನೀವು ಇತ್ತ ಬರೋದು ಯಾರು ನೋಡಿಲ್ಲ ಹೋದಿಲ್ಲ? ಒಟ್ಟು ಎದಿಬಾಯಿ ಬಡ್ಕೊಂಡು ಅಳಾಕತ್ತಿದ್ದು. ಸುಮ್ಮನೆ ಬಂದೀವಿ ನಾವು. ಅವ್ರು ಯಾವ ನಮ್ಮನ್ನು ನೋಡ್ಬೇಕು ಕೇಳು. ಈ ಹೋಟೆಲ್ಗೆ ಬಂದು ಹಣಿಕೆ ಯಾರು ನೋಡಕ್ಕೆ ಬರ್ಬೇಕು ಅಲ್ಲನ ಅವಂದ ಹೋಗೋ ಬಡ್ಕೊಂಡು ನಡೆದತಿ. ಅಲ್ಲೇ ನಿಂತಾರವ್ರು ಬಡ ಬಡ ತಿಂದು ಬಾಯಿ ಒರ್ಸ್ಕೊಂಡು ಹೋಗೋಣ ನೋಡ್ರಿ. ಏ ತಮ್ಮೆ ಏನಾಯ್ತು ನಿನ್ನ ಅಂಗಡ್ಯಾಗ? ಚೌಚೌಬಾತ್ ಇಡ್ಲಿ ವಡೆ ದೋಸೆ ಟಮಾಟ ಬಾತ್ ಇಟ್ಟೈತೆ ನೋಡ್ರಿ. ತೂತ್ ವಡೆನೂ ಅದಾವ. ಅಯ್ಯಯ್ಯ ಎಷ್ಟು ಸೋಗ್ ಮ್ಯಾಗ ಹೇಳ್ತಾನೆ. ಏನು ಬೇಕು ನಿಮಗೆ? ಯಪ್ಪ ನನಗೆ ಮಸಾಲೆ ದಾಸಿ ಬೇಕು ತಮ್ಮ. ನನಗೆ ಒಂದು ಮಸಾಲೆ ದಾಸಿ ಮತ್ತು ಅದೇನೋ ತೂತ್ ವಡೆ ಅಂದಲ್ಲ ಅದು ಒಂದು ಪ್ಲೇಟ್ ಪುರಿ ಆಯ್ಪ ಇಟ್ಟು ತೊಗೊಂಬ. ಹಂಗೆ ನನಗೂ ಒಂದು ಪ್ಲೇಟ್ ಪುರಿ ತೊಗೊಂಬಾರಪ್ಪ. ಅಜ್ಜಾರ ನಿಮಗೇನು ಬೇಕು ರೀ? ಮಿರ್ಚಿ ಮಂಡಾಳ ಒಗ್ಗರ್ನಿ ಇಲ್ಲಪ್ಪ ನಿಮ್ಮ ಕಡೆ? ಅದು ಇಲ್ರಿ. ಏನು ಬಾಯಿಗೆ ಅಲ್ಲೇ ಬಸ್ಸನ ಅಂಗಡಿ ತಿನ್ನಂಗಿಲ್ಲ ಊರಾಗ? ಮಿರ್ಚಿ ಮಂಡಾಳ ಒಗ್ಗರ್ನಿ ಎಲ್ಲ ತಿಂದಿರ್ತಿ, ಬೇರೆ ತಿನ್ನು. ಟಮಾಟ್ಯಾಗ ಅದೇನೋ ಬಾತ್ ಅಂದೆಲ್ಲೋ ಅದೊಂದು ತೊಗೊಂಬ. ಹಂಗೆ ಅದು ಒಂದು ಸೀರ ತೊಗೊಂಬ. ಒಂದು 5 ನಿಮಿಷ ವೇಟ್ ಮಾಡಿರಿ ಬರ್ತೀನಿ. ಮತ್ತು ಇನ್ನೇನಾರು ಬೇಕನ್ರಿ? ಮತ್ತೆ ಹಂಗೆ ಏನಾರು ಬೇಕತ್ತಂದ್ರೆ ಕರಿತೀನಿ ಆಳ್ತಮ್ಮ. ಹೋಗು ನೀನು ಏನಾರು ತೆಗೆದಿದ್ರೆ ಮಾಡ್ಕೊ ಹೋಗು. ಈಕಿ ಪ್ಲೇಟ್ನ್ಯಾಗ ಕಸ್ಕೊಂಡು ತಿನ್ನಂಗೆ ಮಾಡ್ತಾಳೆ ಇಲ್ಲಿ ಈಕಿ ಮುಜಿಕಿ. ಮಸಾಲೆ ದಾಸಿ ಭಾರಿ ಮಸ್ತ್ ಐತಿ ನೋಡು. ಯವ್ವ ಪುರಿ ಮಸ್ತ್ ಅದಾವ ಬೇವ. ಇನ್ನೊಂದು ಈಟು ಉಪ್ಪು ಹಾಕಬೇಕಿತ್ತು ನೋಡು ಈ ಚಟ್ನಿಗೆ. ಥೂ ಎಂದರ ಕಂಡಾರ ಇಲ್ಲ ಕಾಂಡಾಡದ್ರ ಗತಿ ಗಬ 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 ಹೆಂಗೆ ತಿಂತಾವ ನೋಡು. ನಾವು ತಿನ್ನೋದು ನೋಡಕತ್ತಾನ ಕಣ್ಗಿನ್ನು ಬಿಟ್ಟಾನಿವ ಹಲ್ಕಟ್ಟು ಬಾಡ್ಯ. ಅಲ್ಲನು ಬ್ಯಾತನ ಮತ್ತೆ ಹೊಟ್ಟೆ ಮುಸಿತ್ತು ತಂಗಿ ತಿಂದು ನೋಡಿಲೆ. ತಾಟ್ನ್ಯಾಗ ನೀರು ಹಾಕೊಂಡು ಕುಡಿ ಕಾದೋಡಿ ಹಾಕಂಗಿಲ್ಲ. ನಮ್ಮನ್ನ ನೋಡಕತ್ತಾನ ಊರು ಹಲ್ಕಟ್ಟು ಬಾಡಿ. ನೋಡ್ಲಿ ತಂಗಿ ಈಗ ಏನು ಬೇಕು ತರ್ಸ್ಕೊಂಡು ಹೊಟ್ಟೆ ತುಂಬ ತಿಂದು ಬಿಡು. ಮತ್ತು ಅವ ನಿಗರಿದ್ನಂದ್ರೆ ಅಲ್ಲನ ಹಸ್ಕೊಂಡು ಹಂಗೆ ಕುಂದ್ರದಾದಿತ್ತು. ಲವ್ ತಿನ್ನು. ಆಟ ಮಾಡ್ತೀನವ ನನಗಂಕರು ಹೊಟ್ಟೆ ಸಾವಾಗಿತ್ತು ಬೇಯವ್ವ. ಯವ್ವ ದಿನ ಅವ್ರ ಮನ್ಯಾಗ ಬರೀ ಉಪ್ಪಿಟ್ಟು ಅವಲಕ್ಕಿ ತಿಂದು ಬ್ಯಾಸ್ರಾಗಿತ್ತು ಬೇಯವ್ವ. ನಾಲಿಗೆ ಕೆಟ್ಟಂಗಾಗಿತ್ತು. ಯಾಕೆ ಅವ್ರ ಮನೆಗೆ ಇಡ್ಲಿ ದಾಸಿ ಮಾಡಂಗಿಲ್ಲನು? ಇಡ್ಲಿ ದಾಸಿ ಮಾಡಂದೀವ? ಅದಂಕರು ಜೀನ್ ಹಂಕೈತಿ ಮುಂದೋಡಿ. ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತೇಳಿ ಎಲ್ಲನೂ ಬರೀ ತೂಜ್ ಮಾಡೋದು ತೂಜ್ ತಿನ್ನು ಚಟ ಐತೆ ಅವ್ರ ಮನ್ಯಾಗ. ಏನೋ ನನ್ನ ಮಗಳು ಭಾಳ ಹಸನ ಹಾಕತ್ತಂತ ನಾ ಮಾಡಿದ್ನವ. ಇದೇನು ಹಿಂಗತಿ ಹಾಕೊಂಡು ಕುಂತು ಉಳಿದ್ರ ಪಾಡ. ಮತ್ತು ಕೈ ಕಾಲು ಮುರಿತಂದ್ರೆ ನಾನು ನಿನಗೆ ಅವ್ನು ಕೊಡಂಗೇ ಇಲ್ಲ. ಹಂಗ್ಯಾಕೆ ಮಾತಾಡ್ತೀಯಲ್ಲಿ? ನೀವು ಸುಮ್ ಕುಂದ್ರಿ ನಿಮ್ಗೆ ಗೊತ್ತಾಗಿಲ್ಲ. ಮತ್ತು ಹಂಗೇನಾರ ಅವ್ಗೆ ಆತಂದ್ರೆ ಜಳ ತಗೋತೀನಿ. ಇಷ್ಟು ದಿನ ನನ್ನ ಮಗಳನ್ನ ಇಟ್ಕೊಂಡು ಕುಂತೀರಿ ನೀವು ಅಂತಿ. ಏಟು ಬರ್ತತಿ ಆ ರೊಕ್ಕ ಇಸ್ಕೊಂಡು ಹೋಗೋಣ. ಎಕ್ಸಿಡೆಂಟ್ ಆದ್ರೆ ರೊಕ್ಕ ಬರ್ತತಂತ್ರಿ, ಅದ್ರಾಗ ನಾವು ಇಸ್ಕೊಂಡು ಹೋಗ್ಬಿಡೋಣಂತ. ಎಂತೆಂಥ ಜನಗಳು ಇರ್ತಾರಪ್ಪ. ಏಟಮ್ಮ ಇನ್ನೊಂದಿಟ್ಟು ದಾಶನ್ ಚಟ್ನಿ ತೊಗೊಂಬಯ್ಯಪ್ಪ. ಹಂಗೆ ಒಂದಿಟ್ಟು ನನ್ನ ಮಗಳಿಗೆ ಇದನ್ನ ಸಾಂಬಾರು ತೊಗೊಂಬ. ಹ್ಞೂ ರೀ ಅಮ್ಮ. ಅಲ್ಲ ನೀವೆಲ್ಲ ಏನೇನು ಬೇಕು ತರ್ಸ್ಕೊಂಡು ತಿನ್ನಾಕತ್ರಿ, ನನ್ನ ಹತ್ರ ಅಷ್ಟು ರೊಕ್ಕ ಇಲ್ಲಲ್ಲ. ಯಪ್ಪ ನನ್ನ ಹತ್ರ ಅದಾವ. ನಾನು ಅವಾಗ ಮಾಮನ ಕಿಸಿದಾನು ರೊಕ್ಕ ತಕ್ಕೊಂತಿದ್ದೆ. ತಕ್ಕೊಂಡು ಇಟ್ಕೊಂಡೀನಿ. ಅವ್ನು ತೊಗೊಂಬಂದಿನ ನಾನೇ ಕೊಡ್ತೀನಿ ಬಿಲ್. ಅಯ್ಯೋ ನನ್ನ ಬಂಗಾರ ಏನು ಶಾಣೆದೈತೆ ಇವ ನನ್ನ ಮಗಳು. ಅವು ರೊಕ್ಕ ಎಲ್ಲ ತಕ್ಕೊಂತಿದ್ನ್ಯಾವೇ ತಕ್ಕೊಂಡು ಆಕಿ ರೇನವ ಆಕೆ ಮ್ಯಾಗೆ ತೊಗೆದು ಬಿಡ್ತಿದ್ದೆ. ಹಿಂಗಾಗಿನ ಅವರಿಬ್ರು ಮನಸ್ಸು ಹೊಡೆದಿರೋದು ಬೇ. ಇಲ್ಲ ಅಂದ್ರೆ ಗಂಡ ಹೆಂಡತಿ ಕೊನೋ ಜೀವಿದ್ರು ಅವರು. ಹಿಂಗೆ ಮಾಡಿ ಅವರಿಬ್ಬರನ್ನ ದೂರ ಮಾಡಿದ್ ನಾನು. ಎಷ್ಟು ತಿಳಿ ಉಡ್ಸಿ ನನ್ನ ಮಗಳು. ಬರೋಬ್ಬರಿ ಮಾಡಿ. ಈಗ ಹಂಗೇನಾರ ನಿಗರಿದ್ನಂದ್ರೆ ಹಂಗೆ ಮಾಡುವಲ್ಲ. ಬಬ್ಬಾಟ ಮಾಡಿ ಬಡ ಅವು ನಿಗರಿದ್ರೇನೋ ಆಕ್ಸಿಡೆಂಟ್ ಆದ್ರೆ ರೊಕ್ಕ ಬರ್ತದಂತಲ್ಲ. ಬಬ್ಬಾಟ ಮಾಡಿ ಊರು ಹಿರಿಯರು ಕೂಡಿಸ್ತೀನಿ ಹಿಂಗೆ ಅಂದು ಬಡ ಏಟು ಬರ್ತತೆ ಆಟಿಕೆ ತೊಗೊಂಡು ಊರ ಕಡೆ ಹೋಗ್ಬಿಡೋಣಂತ. ಮತ್ತು ಅವನದು ಕೈ ಕಾಲು ಮುರಿತಂದ್ರೆ ನಾನು ಕೂಡ ಲಗ್ನ ಆಗಂಗಿಲ್ಲವ. ಕುಂಟನ್ನ ಕೊಡೋಣ ಕೈಲಾರ್ದವ್ನು ಲಗ್ನ ಆಗಕ್ಕಾಗತ್ತಾನ?
ಇಲ್ವಾ ನಾ ಕೊಡಂಗಿಲ್ಲ ಅವ್ರೇನಾರ ಮಿಸಗ್ಲಿ ನಾ ಎಲ್ಲ ಹೇಳ್ತಾನಂತ ಆ ಲಗ್ನ ಹೆಂಗೆ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋ ಗೊತ್ತೈತೆ ಸುಮ್ರಿ ನೀನು ಅತ್ತಾಗ ಹೋದ್ನಲ್ಲಿ ಚಟ್ನಿ ಸಾಂಬಾರು ತರಕ್ಕೆ ಹೋದವ ಲಗು ಲಗು ತಿನ್ರಿ ಮತ್ತು ಹನುಮಪ್ಪನ ಕಡೆದವ್ರು ಯಾರು ಬಂದ್ರೆ ನೋಡಿದ್ರೆ ಅಂದ್ರೆ ಏನು ತಿಳ್ಕೊಳಕ್ಕಿಲ್ಲ. ಅಯ್ಯೋ ಹೌದು ಹೌದು ಬಡ ಬಡ ತಿನ್ನು ನನ್ನ ಮಗಳ ಹಾಂ ಬಡ ಬಡ ತಿನ್ನು ನಡಿ ಹೋಗುನು ಯವ್ವ ನಿನ್ನ ಸಸಿಗೆ ಅಂತ ಯಾರು ನೋಡಲ್ಲಿ ಓಡಿ ಬಂದ್ರು ನೋಡು ನೀ ಮಾತಾಡ್ಸಕ್ಕೆ ಹೋಗ್ಬೇಡ್ಬಿ ಸುಮ್ಮನೆ ಇರು ಅವ್ರನ್ನೇಲಿ ಮಾತಾಡ್ಸಕ್ಕೆ ಹೋಗಿ ಈಕಿಗೆ ಬಲ್ಲು ಕಟ್ಕೊಂಬಂದಾರ ನಿನ್ನ ಸಸಿಗೆ ಹೊಡಿಬಿಟ್ಟಾರ ಅವ್ರನ್ನೇಲಿ ಮಾತಾಡ್ಸಕ್ಕೆ ಹೋಗ್ಲಿ ಹೋಗು ಎತ್ತಿ ಹೆಂಗದನ್ ಬಿ ಹನುಮಪ್ಪನ್ನ ಬಂದ್ರಿ ಅವ್ವ ಎಲ್ಲ ನಿನ್ನ ಗೆಳತಿ ಪ್ರಭಾವ ಯವ್ವ ನಿನ್ನ ಗೆಳತಿ ಮಾಡಿಟ್ಟಿದ್ದಕ್ಕೆ ನನ್ನ ಮಗ ಹಿಂಗತಿ ಆದ ಅಲ್ಲಿ ಬಿ ರೇಣಿದಿ ಅಂತ ತಪ್ಪೈತಿ ರೇಣಿ ಮ್ಯಾಗ ಯಾಕೆ ಗೂಬೆ ಕೊಡ್ಸಕತ್ತಿ ಆಕೇನು ಮಾಡ್ಯಾಳ ಯವ್ವ ನಿನ್ನ ಗೆಳತಿ ಒಂದು ಮಾಡ್ಯಾಳ ಎರಡು ಮಾಡ್ಯಾಳ ಮಾಡೋದು ಮಾಡ್ಯಾಳ ಮಾಲಾರ್ದು ಮಾಡ್ಯಾಳ ಒಂದು ತಿಂಗಳು ಒಪ್ಪತ್ತಾತು ನನ್ನ ಮಗಗ ಚಿಟ್ಟಿ ಬರ್ಸ್ತಿಲ್ ನೋಡು ಅದು ಹಂಗಾತ ಇದು ಹಿಂಗಾತ ಅಂತೇಳಿ ನನ್ನ ಮಗಗ ನಿಗ್ಗಸಿ ನೀರು ಹೋಯ್ತಿದ್ಲು ಈಗ ಆಕಿ ಹೊತ್ತಿ ತಣ್ಣಗಾಗೈತೆವ ನಿನ್ನ ಗೆಳತಿದು ಅಲ್ಲಿ ಬಿ ಏನಂತ ಮಾತಾಡ್ತಿ ನಿಂದ ತಪ್ಪಿಟ್ಕೊಂಡು ರೇಣಿ ಬೈತಿಯಲ್ಲ ಅಲ್ಲ ಮಗ ಮುದುಕಾಗ್ಯಾನ ಈ ಲಗ್ನ ಮಾಡಕ್ ಹೊಂಟಿಯಲ್ಲ ನೀನು ಎಂತದು ಅಂತೀವ ಪಾರವ ಮನೆಗೆ ಒಂದು ಮೊಮ್ಮಗ ದಿಕ್ಕಿಲ್ಲ ಅಂದ್ರೆ ನನಗೆ ಹೆಂಗಾಗಿರ್ಬಾರ್ದು ಹೇಳಿ ನೋಡು ನಾ ಏನು ತಪ್ಪು ಮಾಡಕ್ಕೆ ಹೋಗಿದ್ನೆ ಮನೆಗೆ ವಾರಿಸ್ದಾರ ಬೇಕನ್ನೋ ತಪ್ಪನೇ ಅವ ಇನ್ನೊಬ್ಬರಿಗೆ ಯಾಕೆ ಬಿಡ್ಯಾಕ ಹೋಗುನು ನಮ್ಮ ಆಸ್ತಿನ ಹಂಗೆ ಹರಾಮಿ ತಿನ್ನಾಕ ಎಲ್ಲರೂ ಓಡಾಡ್ತಾರ ನೋಡ ಪಾರವಕ್ಕ ಹೆಂಗೆ ಮಾತಾಡಕತ್ತ ಮತ್ತು ಬೇಕಂತ ಕಾಲ್ ಕೆದ್ಕೊಂಡು ಜಳಕ್ಕೆ ಬರಕತ್ತ ಈ ಮುದೋಡಿ ಮತ್ತು ಜುಟ್ಲ ಹಿಡಿದು ಮತ್ತು ತಿರುವಾಡಿಸಿ ಬಂತ ಬಡದು ಬಿಡ್ತೀನಿ ಈಕಿನ ಒಂದಿಟ ಸುಮ್ಮಿರ್ಲೇ ನೀಲಿ ಆಕೆ ಬೇಕಂತ ಮಾತಾಡಕತ್ತ ಏತಿ ನಾ ಇದ್ನಲ್ವೇ ಮತ್ತೆ ಯಾಕೆ ನೀ ಬರ್ಬೇಕು ಅಲ್ಲ ನೀ ಇದ್ದಿ ಬಿಡಪ್ಪ ಪಾಪ ರೇಣಿ ಸಮಾಧಾನ ಮಾಡೋರು ಯಾರು ರೇಣಿ ಎಲ್ಲಿದ ಅಂದಂಗ ಹನುಮಪ್ಪ ನೀ ಹೆಂಗದನ ರೇಣವತಿ ರಗತ ಕೊಡಕ್ಕೆ ಹೋಗ್ಯಾಳ ಇನ್ನೇನು ಕೊಡೋದಾತನ ಅಲ್ಲಿ ವಾಡ್ನೆ ಹಾಕ್ಯಾರ ರೇಣಿ ಸಮಾಧಾನ ಮಾಡ್ತೀನಿ ಅಪ್ಪ ಎಲ್ಲದ ಒಂದಿಟ್ಟ ತೋರಿಸ್ಬಾ ಇಲ್ಲೆಲ್ಲ ಬಾ ಐತಿ ನೋಡು ಎಷ್ಟು ಪಕ್ಕ ಅದಾರ ಇವರು ಗೆಳತಿನ ಮಾತಾಡ್ಸಕ್ ಹೋಗ್ತಾರ ಬುಬ್ನಿಯಾರು ಅಷ್ಟ್ರು ಒಂದ ಮಕ್ಕಳ ಹೇಳ್ತಾರಲ್ಲ ಅದಕ್ಕೆ ಹೋಗ್ಯಾರಲ್ಲ ಅಡಿಬ್ಯಾರ ನನ್ನ ಮಗ ಆರಾಮ ಆಲಿ ಐತಿ ಇವ್ರದ್ದು ಒಟ್ರದು ಪಡಾಳಿನ ಹಾರಿಸ್ತೀನಿ ಇವ್ರದ್ದು ಲಜ್ಜಾರ್ದು ರೇಣಿ ನೋಡ ಪರವಕ್ಕ ನನ್ನ ಪರಿಸ್ಥಿತಿನ ಏನೂ ಆಗಂಗಿಲ್ಲ ಎಲ್ಲಾರಿಗೆ ಬೇರೆ ಹೇಳ್ತಿದ್ದಿ ಈಗ ತಕೊಂತ ಹನುಮಪ್ಪನಿಗೆ ಏನೂ ಆಗಂಗಿಲ್ಲ ಸಮಾಧಾನ ಮಾಡ್ಕೊ ಇನ್ನೇಗ ರಗತ ಕೊಟ್ಟಿ ಸಮಾಧಾನ ಮಾಡ್ಕೊ ನೋಡು ಕಡಿಕ ನೀನಾದಿ ನೋಡ್ಲಿ ಯಾರೂ ಆಗಲಿಲ್ಲ ನಿನ್ನ ಗಂಡಗ ಹಿಂದಕ್ಕೆ ಹಿರಿಯರು ಎದಕ್ಕೆ ಗಾದಿ ಮಾಡ್ಯಾರ ಕಟ್ಕೊಂಡಾಕಿ ಕೊನೆ ತನಕ ಇಟ್ಕೊಂಡಾಕಿ ಇರೋ ತನಕ ಅಂತೇಳಿ ಕಡಿಕು ನಮ್ಮ ರೇಣಿನ ಆದ್ಲು ನೋಡು ಅದು ಏನಾರ ಯಾಕಾಗೋಲ್ಲಕ್ಕಯ್ಯವ ನನ್ನ ಗಂಡ ಮೊದಲಿನ ಗತಿ ಆದ್ರೆ ಸಾಕೆ ಪರೋಕ್ಕ ಏನೂ ಆಗಂಗಿಲ್ಲ ಆರಾಮಕ್ಕಂತಗೋ ನೀಲವ ಫೋನ್ ಹಚ್ಚಿದ್ದೇನ ಕವನಾಗ ಹೇಳ್ಬೇಕಿಲ್ಲ ಅವರಪ್ಪ ಹಿಂಗತಿ ಆಗೈತೆ ಅಂತೇಳಿ ಇಬ್ಬರಿಗೆ ಮಾಡಿದ್ನಿ ಕವನ ಹೋಗೋ ಸೂರ್ಯಾಗ ಬರೀ ಸುಚ್ಚಾಪ್ ಅಂತೇ ಬರಾಕತ್ತತಿ ಇನ್ನೊಂದು ತಾಸು ಬಿಟ್ಟು ಹಚ್ಚಿ ತಿಂತಡಿ ನನ್ನ ಜೀವನದಾಗ ಏನೇನೋ ಆತು ಪರೋಕ್ಕ ನಾನು ಸಂಗುನ್ ನೆನೆಸ್ಬೇಕವ ನಾವು ಯಾರು ಇರ್ಲಿಕ್ಕಂದ್ರೂ ಬಂದು 2 ಲಕ್ಷ ರೂಪಾಯಿ ಕಟ್ಟೇನ ಇನ್ನು ಏಟೇಟ್ ಬರ್ತತೋ ಏನೋ ದಾಖನಿ ಬಿಲ್ಲು ಎಲ್ಲಿದ್ದ ತರಲಿ ಪರೋಕ್ಕ ಹಂಗತಿ ರೊಕ್ಕ ಕೇಳಿದ್ರು ಏನು ಮಾಡಲಿ ಯವ್ವ ನಾನು ಅದೇನಿಲ್ಲ ಯಾಕಲೇ ನಿನ್ನ ಪಾಲಿ ನಾ ಸತ್ತಿ ನಾನು ಅದೆಲ್ಲ ಬಿಡು ರೊಕ್ಕ ತಿಂತೀನಿ ನಿನಗೆ ಯಾಕ ಅತ್ತ ನೋಡು ಮಕ ಹೆಂಗಾಗೈತಿ ನಿನಗೇನು ಕಿನಾರ ಆದ್ರ ಮುಂದಿನ ಕತಿ ಹಂಗ ಸಾದ್ಗೇಡಿ ರಗತ ಕೊಟ್ಟಾಳ ಎದ್ದು ಕುಂದ್ರಾಕ ಬರೋವಲ್ಲ ನೋಡ್ರಿ ಏನಿಗೆ ಮತ್ತು ಹಾಳು ಏನಾರ ಅಂದ್ರಂತನ ಡಾಕ್ಟ್ರು ಪರೋಕ್ಕ ಇಲ್ಲ ಇನ್ನೂ ಆಪ್ರೇಷನ್ ಮುಗ್ದಿಲ್ಲ ಅಂತ ಸಂಗುನ ಕೇಳಿದ್ನೆ ನೀ ಇಲ್ಲದಿ ಅಂತ ಅನ್ನ ಅದಕ್ಕೆ ಬಂದೆ ಅದೇನ್ಲಿ ನಿಮ್ಮ ಅತ್ತೆ ಬಾಯಿ ಐತೆನ ಬಗದಾಳ ಐತೆ ಬಾಯಿ ಬಂದಂಗೆ ಒದ್ರಾಡಕತ್ತಿತ್ತು ಬಿಡ ಅದು ಅದ್ರ ಸಿಗದಿಗಿ ಕಟ್ಟಿ ಸಿಂಗಾರ ಮಾಡಲಿ ಅಯ್ಯ ಅದಕ್ಕೆ ಯಾವ ಹೊತ್ನಾಗ ಏನು ಮಾತಾಡ್ಬೇಕನ್ನೋ ಕಬ್ರಿ ಇಲ್ಲಿ ಬಿಡಲೆ ಅದ್ರದ್ದೇನು ತಲೆ ಹಚ್ಕೊಂತಿ ಅಂದಂಗ ಆಕೆ ಯಾಕೆ ಲಗ್ನ ಆಗಕ್ಕೆ ಬಂದಿದ್ಲಲ್ಲಿ ಎಲ್ಲಿ ಕಾಣಲೇ ಇಲ್ಲಲ್ಲಿ ಅವರು ಇಂಥದ ಬಂದು ತಂದಾಗ ಅವ್ರ್ಯಾಕೆ ನಿಂದ್ರಾಕ್ ಹೋಗಾರ ಅವರು ಎತ್ತಾಗ್ರ ಪರಾರಿ ಆಗಿರ್ಬೇಕು ನೋಡವ್ರನ್ನ ಕೊನೆಗೂ ನಮ್ಮ ರೇಣಿನ ಅಲ್ಲ ಹನುಮಪ್ಪನಾಗ ಪರೋಕ್ಕ ನಮ್ಮ ಟಂಕ್ರು ಉಗುದುಪ್ಪು ಕಟ್ಟಕತ್ತಾಳ ಯವ್ವ ನಾನೇನ ಶಾಪ ಹಾಕಿನಿ ಅಂತೇವ ಅದಕ್ಕೆ ಹಿಂಗತಿ ಆತಂತ ನನ್ನ ಗಂಡಗ ಪರೋಕ್ಕ ನಾ ಏನನ್ನೋದು ನಿನಗರ ಗೊತ್ತಿದ್ದಿಲ್ಲ ಪರೋಕ್ಕ ಅಯ್ಯ ಅದ್ರದೊಳ ತಲೆ ಹಚ್ಕೊಂಡಿ ಬಿಡಲಿ ನೀನು ಅದ್ರ ಮಾತು ಮನಿ ಬರುವಲ್ಲ ಮಾರಿ ಬರುವಲ್ಲ ಅದ್ಯಾವ್ದದು ಪಿಸಾಳಿ